ಇವರು ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನನಗೆ ಸಾಧ್ಯ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಇವಾಗ ನೀವು ಹೋಗಿದ್ದೀರಾ, ಅವ್ರು ಹೇಳಿದ್ದನ್ನು ಕೇಳಲೇಬೇಕು. ಯಾಕೆ ಗೊತ್ತಾ, ಕೆಲವ್ರು ಏನು ಮಾಡ್ತಾರೆ, 28 ಜನದ ಹತ್ರ ಹೋಗಿ ಬರ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾ ಇರೋದು, ಯಾವುದು ಹೇಳಿದ್ದು ಯಾರು ಹೇಳಿದ್ದು ಮಾಡಲ್ಲ. ಈಗ ಒಬ್ರು ಹೇಳಿದ ಮೇಲೆ ನೀವು ಅದನ್ನು ಫಾಲೋ ಮಾಡಬೇಕು. ನೀವು ಅಲ್ಲಿ ಹೋಗಿದ್ದೀರಾ ಅಲ್ವಾ, ಆ ಫೀಸ್ ಕೊಟ್ಕೊಂಡು ಅಲ್ಲಿ ಹೋಗಿರ್ತೀರ ತಾನೆ, ಹೋದ್ಮೇಲೆ ಅವ್ರು ಏನು ಹೇಳ್ತಾರೋದನ್ನು ನೀವು ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ಮಾತಾಡಿ. ಮಾಡೋದೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ. ನಾನು ಎಲ್ಲ ಜ್ಯೋತಿಷ್ಯರು ಕೆಟ್ಟವರು ಹಾಗೆ ಹೀಗೆ ಅಂತ ಹೇಳೋದೇ ಇಲ್ಲ. ಎಷ್ಟು ಜನ ತಿಳ್ಕೊಂಡಿರೋರು, ಎಷ್ಟು ಜನ ಒಂದು ಸಿದ್ಧಿಸ್ಕೊಂಡಿರೋರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಹೋಗಿ ನೀವು ಹಣ್ಣು ದಕ್ಷಿಣೆ ಏನೋ ನಿಮ್ಗೆ ಆಗಲಿಲ್ವಾ, ಒಂದು ಹಣ್ಣು ಅದೂ ಆಗಲಿಲ್ವಾ, ಬೇಡ, ಕೈ ಮುಗಿದು ನಮಸ್ಕಾರ ಮಾಡಿ ಅವ್ರ ಹತ್ರ ಕೇಳಿ. ಎಂಥ ಜನ ಫೀಸ್ ತೊಗೊಳ್ಳೋರಾದರೆ ಫೀಸ್ ಕೊಡಿ, ಕೇಳಿದ್ಮೇಲೆ ಅವ್ರು ಹೇಳಿದ್ದನ್ನು ನೀವು ಮಾಡಬೇಕು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.